ಇದನ್ನ ರಿಂಕಲ್ಸ್ ಎತ್ಕೊಂಬೇಕೆ ಇದು ಇದು ಬ್ಲ್ಯಾಕ್ ಕಲರ್ ಫುಲ್ ಕೆಳಗೆ ಹೋಗ್ಬೇಕು. ಆಮೇಲೆ ಈಗ ಇದನ್ನ ಮೇಲ್ಗಡೆ ಎತ್ತಬೇಕು. ಬಂತಾ? ಇರು ಈಗ ಆಫ್ ಆಗೈತೆ. ಇಕ್ಕಿದೆಯಾ ಅಲ್ವಾ? ಆಫ್ ಮಾಡೋಣ. ಬ್ಲ್ಯಾಕ್ ಕಲರ್ ಇದು ಹೆಂಗಿರುತ್ತಂದ್ರೆ ಹಿಂಗಿರುತ್ತೆ ಅಲ್ವಾ? ಇದನ್ನ ಹಿಂಗೆ ಜಾಡ್ಸಿ ಹಿಂಗೆ ನಿಗ್ರಿದ್ರೆ ಇದನ್ನ ಕಿತ್ಕೊಂಡ್ತಿದ್ದು. ಇವಾಗ ಕೂತ್ಕೊಳ್ತಿದ್ದು ನಿಗ್ರಬೇಕು ಹಿಂಗೆ. ಸುಮ್ಮನೆ ಎತ್ತಬೇಕು ಅದನ್ನ ಅಷ್ಟೇ. ಹಂಗೆ ಬರಲ್ಲ, ಅದು ಬರಲ್ಲ, ಎಳೆದ್ರೆ ಬರೋದು. ಅದು ದಾರನ ಹಿಡ್ಕೊಂಡು ಎಳಿಬೇಕು, ಅವಾಗ ರಿಮೂವ್ ಆಗುತ್ತೆ. ಹಂಗೆ ಎತ್ಬೋದು, ಮೇಲೆ ಎತ್ತು ನೋಡು. ಆಗಲ್ಲ, ಅದು ದಾರನೇ ಎಳಿಬೇಕು. ದಾರನೇ ಎಳೆದ್ರೆ ಮಾತ್ರ ಬರುತ್ತೆ. ಹೌದು. ಸರಿ ಆಯ್ತು. ಇದನ್ನ ಹಂಗೆ ಇವಾಗ ಹೆಂಗೆ ತರದ ಸೇಮ್ ಹಂಗೆ ಹಾಕು ರಿಟರ್ನ್. ಫಸ್ಟ್ ಹಾಕ್ಬಿಟ್ಟು ಆಮೇಲೆ ಬ್ಲ್ಯಾಕ್ ಕಲರ್ನ ಮೇಲೆ ಎತ್ತಬೇಕು. ಬ್ಲ್ಯಾಕ್ ಕಲರ್ ಸೈಡ್ ಇದನ್ನ ನಾನು ಹೇಳ್ತೀನಿ ಅದನ್ನ ಹಾಕಿ ಸುಮ್ಮನೆ ಅದ್ರ ಮೇಲೆ ಇಕ್ಕು. ಸ್ಟಡಿ ಕುಂಡಿಸಿರು, ತಳ್ಬೇಡ, ಸ್ಟ್ರೈಟ್ ಆಗಿ ಕುಣ್ಸು. ತಳ್ಬೇಡ, ಕಟ್ಟಾಕತಿ ಇರು. ಸ್ಟಡಿ ನೀನು ಸುಮ್ಮನೆ ಸ್ಟಡಿಯಾಗಿ ಇಟ್ಕೊಳ್ಳ. ಇಟ್ಕೊಂಡಿದ್ದೀನಿ ನೋಡಿದ್ವಿ ಈ ಎರಡನ್ನೂ ಹಿಂಗೆ ಮ್ಯಾಕ್ ಎತ್ಕ. ಗೊತ್ತಾಯ್ತು. ಬ್ಲ್ಯಾಕ್ನ ಬ್ಲ್ಯಾಕ್ ಎತ್ಕ, ಮ್ಯಾಕ್ ಎತ್ಕೊಂಡಿದ್ದೀನಿ. ಎತ್ತಿದ್ಯಾ? ಈಕು ಸೈಡ್ ಕರೆಕ್ಟಾಗಿ ಸ್ಟಡಿಯಾಗಿ ಫುಲ್ ತಳ್ಕೊಂಡು ಕೈ ಬಿಡು. ತಕ್ಕಂತ ಬಿಟ್ಟ ಕೆಳಗೆ ಇಳುತ್ತೆ, ಅದು ಇಳಿತು. ಇದನ್ನ ಎತ್ತು. ಇವಾಗ ಅನ್ಕೊಂಡಿದ್ದೀನಿ. ಇದನ್ನ ಎತ್ತು. ಅದು ಬ್ಲ್ಯಾಕ್ ಕಲರ್ನ ಮೇಲ್ಗಡೆ ಎತ್ತಬೇಕು. ಆನ್ ಮಾಡು ಅದನ್ನು. ಮೇಲ್ಗಡೆ ಎತ್ತಬೇಕು. ಈಗ ಆನ್ ಆಯ್ತು ಗ್ಯಾಸ್. ಇಷ್ಟೇ ರೆಗ್ಯುಲೇಟರ್ ಹಾಕೋದು. ಗೊತ್ತಾಯ್ತು. ಅಷ್ಟೇನಾ? ಇನ್ನೇನು ನೋಡಪ್ಪ 1.5 ನಿಮಿಷ.